ನಡೆದಿದ್ದಕ್ಕೆ ನೀನು ಉತ್ತರ ಏನು ಅಂತ ಕೇಳ್ತಿದ್ರು ನನ್ನ ಮೊಮ್ಮಗಳ ಮೇಲಿರೋ ನನ್ನ ನಂಬಿಕೆಯಿಂದನೇ. ನಾನು ನಿನ್ನೇನು ಕೇಳಲಿಲ್ಲಮ್ಮ. ಎಲ್ಲರಿಗಿಂತ ಜಾಸ್ತಿ ತಪ್ಪು ಮಾಡಿದ್ದು ನಾನು. ಮನೆ ಮರ್ಯಾದೆನ ಕಾಪಾಡ್ಕೋಬೇಕು ಅಂತ ನೋಡ್ತಿರೋ ಕಲ್ಯಾಣಿಗೆ ಮನೆ ಮರ್ಯಾದೆ ತೆಗಿತಿದ್ಯಾ ಅಂತ ನಾನೇನೇನೋ ಅಂದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಕಲ್ಯಾಣಿ. ಅಯ್ಯೋ ತಾತ, ನಿಮ್ಮನ್ನ ನಾನು ಕ್ಷಮಿಸೋದಂದ್ರೆ ಏನು? ಒಂದು ಕ್ಷಣ ಆಗ್ಲಿ, ಅರ್ಧ ಕ್ಷಣ ಆಗ್ಲಿ ನನ್ ಮೇಲೆ ನೀವೆಲ್ಲ ಅನುಮಾನ ಪಡೋದಕ್ಕೆ ಕಾರಣ ಆ ಮ್ಯಾನೇಜರೇ ಅಲ್ವಾ? ಅವನು ಸಂಪದ ಸಾಕ್ತಾ ಇರೋ ಬೊಗಳ ನಾಯಿ. ಅವನನ್ನಲ್ಲ, ಅವನ್ನ ನನ್ ಮೇಲೆ ಬಿಟ್ಟಿದ್ದಾಳಲ್ಲ, ಅವಳಿಗೆ ಬುದ್ಧಿ ಕಲಿಸ್ಬೇಕು. ಬರ್ತೀನಿ. ಕಲ್ಯಾಣಿ, ಆತರ ಪಡ್ಬೇಡಮ್ಮ. ಇಲ್ಲಮ್ಮ, ಸುಮ್ನೆ ಇದ್ರೆ ಅವಳು ಇನ್ನೂ ಜಾಸ್ತಿ ಮಾಡ್ತಾಳೆ. ಅವಳಿಗೆ ಬುದ್ಧಿ ಕಲಿಸ್ಬೇಕು. ನನ್ನ ಇಷ್ಟು ನೀಚವಾಗಿ ನಮ್ಮವ್ರ ಮುಂದೆ ಅವಮಾನಿಸ್ತಾಳೆ ಅಂದ್ರೆ ಅವಳನ್ನ ಹಾಗೆ ಬಿಟ್ರೆ ಅವಳು ಇನ್ನೂ ಜಾಸ್ತಿ ಮಾಡ್ತಾಳೆ. ಇಷ್ಟೊತ್ತಲ್ಲಿ ಯಾರದು? ಇದೇನಿದು? ಸೀದಾ ಮನೆಗೆ ಬರ್ತಾ ಇದ್ದಾಳೆ. ಸಿದ್ದು ಏನಾದ್ರೂ ಇವಳು ಕಣ್ಣಿಗೆ ಬಿದ್ರೆ ಅಷ್ಟೇ ಕತೆ. ಏಯ್, ಆ ಕಲ್ಯಾಣಿ ಬರ್ತಾ ಇದ್ದಾಳೆ, ನೀನು ಹೋಗು. ಏನ್ ನಿನ್ ಪ್ರಾಬ್ಲಮ್? ಏನ್ ಅನ್ಕೊಂಡಿದ್ಯಾ ನನ್ ಬಗ್ಗೆ? ನಿನ್ ಹಾಗೆ ನನ್ನ ಕ್ಯಾರೆಕ್ಟರ್ ಇಲ್ದೇ ಇರೋಳು ಹಾಗೆ ಅನ್ಕೊಂಡಿದ್ಯಾ? ಏನೇ, ನನ್ ಮನೆಗೆ ಬಂದು ನನ್ ಕಣ್ಮುಂದೆನೆ ಅವಳಿಗೆ ಬೈತಾ ಇದೆಯಲ್ಲ? ನಿನಗಿದು ಸಂಬಂಧ ಇಲ್ದೇ ಇರೋ ವಿಷಯ. ಬೈಯೋ ಸಮಯ ಬಂದಾಗ ನಿನಗೂ ಬೈತೀನಿ. ಈಗ ಸಂಪದ ಮಾಡಿರೋ ಕೆಲ್ಸಕ್ಕೆ ಮಾತಾಡೋದಕ್ ಬಿಡು. ನೀವಿರಿಯತ್ತೆ, ಅವಳಿಗೆ ಏನ್ ಕೇಳ್ಬೇಕು ಅಂತಿದ್ದಾಳೋ ಕೇಳಲಿ. ನನ್ನ ಮನೆಗ್ ಬಂದು ನಿನಗಿಷ್ಟ ಬಂದ ಹಾಗೆ ಮಾತಾಡ್ತಿದ್ಯಾ? ನನ್ ಮನೆಗ್ ಬಂದು ನನ್ ಕುಟುಂಬದಿಂದನೇ ದೂರ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂದ್ರೆ ನಿನ್ ಮನೆಗೇನು, ನಿಮ್ ತಾತನ್ ಮನೆಗಾದ್ರೂ ಬರ್ತೀನಿ. ಏನು, ನಿನ್ ನಾಯಿಗೆ 4 ಕಾಸು ಬಿಸಾಕಿ ಚಿಲ್ಡ್ರೆ ಫೋಟೋ ತೆಗಿಯೋದಕ್ಕೆ ಹೇಳಿ ನನ್ ಮನೆಯವ್ರಿಗೆ ಕಳಿಸ್ತೀಯಾ? ನನ್ ಕುಟುಂಬಕ್ಕೆ ನೋವು ಕೊಡ್ತೀಯಾ? ನಿನ್ನ ಫೋಟೋನ ನಾನ್ ತೆಗ್ಸೋದು ಅಂದ್ರೇನು? ನೀನೇ ತೆಗಿಯೋಕ್ ಹೇಳಿರೋದು. ಅವನಿಗೆ ಹೇಳಿ ಆಫೀಸರ್ಗೆ ಕಳ್ಸಿದ್ಯಾ? ಆ ವಿಷಯ ನನಗ್ ಗೊತ್ತಿದೆ. ಅದೇನು ಅಂದ್ರೆ ಅಲ್ಲಿ ಅವನ್ನ ಹೊಡೆದ್ರೆ ನಿನಗ್ ಬುದ್ಧಿ ಬರೋದಿಲ್ಲ ಅಲ್ವಾ? ಏನು, ಸಂಪದನ ಹೊಡಿತ್ಯಾ? ಎಷ್ಟೇ ನಿನ್ ಧೈರ್ಯ? ಇವಳನ್ನ ಹೊಡೆಯೋದಕ್ಕೆ ಧೈರ್ಯ ಬೇರೆ ಬೇಕಾ? ಸಂಪದ, ನೀನು ಬೇಡ ಅಂತ ಬಿಟ್ಟು ಬಂದಿದ್ಯಾ, ಮತ್ತೆ ಅದೇ ದಾರಿಗೆ ಬಂದು ಎಲ್ಲಾರ್ಗೂ ಬೇಜಾರ್ ಮಾಡ್ತಿದ್ಯಾ. ನೀನು ಸುಮ್ನೆ ನಿನ್ ಕೆಲ್ಸ ನೋಡ್ಕೊ, ನಿನ್ಗಿಷ್ಟ ಬಂದ್ ಹಾಗೆ ಬದುಕು, ಏನ್ ಪರವಾಗಿಲ್ಲ. ನನ್ ವಿಷಯಕ್ಕೆ ಬಂದ್ರೆ ಮಾತ್ರ ಗ್ರಹಚಾರ ಸರಿ ಇರಲ್ಲ. ಏಯ್, ನೀನ್ ಮಾತ್ರ ಅಲ್ಲ, ನಿನ್ನ ಗಂಡನೇ ಬೇಡ ಅಂದ್ರು ನಾನು ಬರ್ತಾನೆ ಇರ್ತೀನಿ. ಸಿದ್ದುಗೂ ನನಗೂ ನರ್ಕ ತೋರ್ಸಿರೋ ನಿಮ್ಮಿಬ್ಬರನ್ನ ಸುಮ್ನೆ ಬಿಡ್ತೀನಾ? ಬಿಡಲ್ಲ ಅನ್ಕೊಂಡ್ ಬಂದ್ರೆ ಕಷ್ಟಕ್ಕೆ ಸಿಕ್ಕಾಕೊಳ್ಳೋಳು ನೀನೆ. ಬಿಡಲ್ಲ ಕಲ್ಯಾಣಿ. ಇವಾಗ ನೀನು ಶೌರ್ಯ ನೋಡಿದ್ದು ತುಂಬಾ ಚಿಕ್ಕದು, ಜಸ್ಟ್ ಟ್ರಯಲ್ ಶೂಟ್. ಮುಂದೆ ಮುಂದೆ ವೆಬ್ ಸೀರೀಸ್ ಆಗಿ ನೋಡ್ಬೇಕಾಗತ್ತೆ. ನನ್ ಗಂಡನು ನೀನ್ ಏನು ಮಾಡಕ್ಕಾಗಲ್ಲ ಸಂಪದ. ನಾಳೆ ಕೋರ್ಟಲ್ಲಿ ಟ್ರಯಲ್ ಶುರು ಆಗುತ್ತೆ. ಕೋರ್ಟಲ್ಲಿ ಹೇಗೂ ನಾನೇ ಗೆಲ್ತೀನಿ. ಅವಾಗ ಕಾನೂನ್ ಪ್ರಕಾರ ನೀವ್ ಹೇಗೂ ಬೇರೆ ಆಗ್ತೀರಾ. ತುಂಬಾ ಒಳ್ಳೆ ಕನಸು ಕಾಣ್ತಿದ್ದಾಳೆ ನಿನ್ ಸೊಸೆ. ಹೇಳಿ ಅವಳಿಗೆ. ಸುಮ್ನೆ ಹೋಗ್ತಾ ಇದ್ದೀನಿ ಅಂತ
ಮೈ ಮೇಲೆ ಬರ್ತಾಳೆ. ಒಂದು ಸರಿ ಎದ್ರು ಬಿದ್ದೆ ಅಂದ್ರೆ ಸತ್ತು ಸುಮ್ಮನೆ ಆಗ್ತಾಳೆ. ಏನೇ ನಿನ್ ಧೈರ್ಯ? ಈಗ ಒಂದ್ ಹೊತ್ತಿನ ಊಟಕ್ಕೂ ಕಷ್ಟ ಪಡ್ತಿದ್ಯಾ. ಇನ್ನು ಮುಂದೆ ಕ್ಷಣ ಕಳೆಯೋದು ಹೇಗೆ ಅಂತ ಭಯ ಪಡೋ ದಿನಗಳು ಬಂದೇ ಬರುತ್ತೆ, ನೋಡ್ಕೋ. ಛೇ, ನಿಜವಾಗ್ಲೂನಾ? ಅಂತ ಯೋಚನೆ ಏನಾದ್ರೂ ಇದ್ರೆ ಬದಲಾಯಿಸ್ಕೋ. ಇಲ್ಲ ಅಂತ ಇದೇ ಪ್ರಯತ್ನ ಏನಾದ್ರೂ ಮತ್ತೆ ಮತ್ತೆ ಮಾಡ್ದೆ ಅಂದ್ರೆ ನೀನು ಆಸಿದ್ದು ಕೇರಳಕ್ಕೆ ಹೋದ್ರು ಮತ್ತೆ ವಾಪಸ್ ಬನ್ರಿ. ಈ ಸರಿ ಇಲ್ಲೇ ಇದ್ರೂ ಕೂಡ ಯಾರಿಗೂ ಕಾಣಿಸೋದಿಲ್ಲ, ಅದನ್ನ ನೆನ್ಪಿಟ್ಕೋ. ಏನು ಹೆದರ್ಸ್ತಾ ಇದ್ಯಾ? ನಿಜ ಹೇಳ್ತಾ ಇದ್ದೀನಿ, ಇದೇ ಕೊನೆ ಸರಿ. ಮತ್ತೆ ನನಗೂ ನನ್ನ ಕುಟುಂಬಕ್ಕೂ ಮಧ್ಯ ಬಂದು ಇಂಥ ಪ್ರಯತ್ನಗಳು ಮಾಡ್ದೆ ಅಂತ ಅನ್ಕೋ. ಮುಂದಿನ ಸಲ ನಾನ್ ಬರೋ ಅಗತ್ಯ ಏನಿಲ್ಲ. ಲಕ್ಷ ಖರ್ಚು ಮಾಡಿದ್ರು ಸರಿ, ನಿಮ್ಮಿಬ್ರಿಗೂ ಅಡ್ರೆಸ್ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಮೈಂಡ್ ಇಟ್. ಏನ್ ಸ್ಯಾಮ್, ತುಂಬಾ ಕಿರ್ಚಾಡ್ತಿದ್ದಾಳವಳು. ಶೌರ್ಯನ್ ಕೆಲ್ಸ ಹೋದ್ರು ಇವಳು ದುರಹಂಕಾರ ಇನ್ನೂ ಕಡಿಮೆ ಆಗಿಲ್ಲ. ಅವಳು ಹಾಗೆ ಮಾತಾಡ್ತಿದ್ರೆ ನನ್ನ ಮೈ ಉರಿತಾ ಇದೆ ಸ್ಯಾಮ್. ಆದ್ರೆ ಏನು ಮಾಡೋಕ್ಕಾಗ್ತಾ ಇಲ್ಲ. ನೀನ್ ಹೊರಗಡೆ ಬರ್ದಿರೋದೇ ಒಳ್ಳೇದಾಯ್ತು. ಪೊಲೀಸ್ ಹೆಂಡ್ತಿ ಅಲ್ವಾ, ನೀನಿಲ್ಲಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಇಂಥ ಪ್ಲಾನ್ ಮಾಡಿರಬಹುದು. ಇವಳು ಹೇಳ್ತಾ ಇರೋದು ನಿಜಾನೇ ಅಲ್ವಾ? ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಸಿದ್ದು. ಏನಾಗುತ್ತೋ ಏನೋ ಅಂತ ಒಂಥರ ಟೆನ್ಷನ್ ಆಗ್ತಿದ್ಯಪ್ಪ. ನೀವು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲಮ್ಮ. ಕಲ್ಯಾಣಿನ ಸಂಪದ ಏನು ಮಾಡೋಕ್ಕಾಗಲ್ಲ. ಒಂದ್ ವೇಳೆ ಹಾಗೆ ಮಾಡಿದ್ರು ಕಲ್ಯಾಣಿಗೆ ಯಾವುದೇ ಚಿಕ್ಕ ತೊಂದರೆ ಆದರೂ ಕೂಡ ಅವಳು ಜೀವಂತವಾಗಿರಲ್ಲ ಅಂತ ಸಂಪದಕ್ಕೆ ಚೆನ್ನಾಗಿ ಗೊತ್ತು. ನನಗ್ಯಾಕೋ ನಿನ್ ಕಲ್ಯಾಣಿನ ಕೊಡುನ್ ಥರ ನಂಬ್ತಿದ್ಯಾ ಅನ್ನಿಸ್ತಾ ಇದೆ ಕಣೋ. ಗಂಡ ಹೆಂಡತಿನ ನಮ್ದೆ ಇನ್ಯಾರು ನಂಬ್ತದ್ದಮಿಯಂತಿ? ಅಂತ ಫೋಟೋನ ನೋಡಿದ್ಮೇಲೂನಾ? ಅಮ್ಮ, ಅದ್ರ ಬಗ್ಗೆ ಮಾತಾಡಿದಾಗೋಯ್ತು. ಇನ್ನು ಆ ವಿಷಯ ಬಿಟ್ಟು ನೀನ್ ಒಳಗೆ ಹೋಗು. ಇದೇ ನಂಬಿಕೆನೇ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಿರೋದು. ನಿನ್ನ ಮಾತು ಕೇಳಿ ಎಲ್ಲರೂ ಆವೇಶ ಪಟ್ರು. ಕೊನೆಗೇನಾಯ್ತು? ಅಮ್ಮ ಬೇಡಮ್ಮ, ನಡೆದಿದ್ದು ಸಾಕು. ನೀನ್ ಮೊದಲು ಒಳಗೆ ಹೋಗು. ನೀನ್ ಕಲ್ಯಾಣಿಗೆ ಎಷ್ಟೆಲ್ಲ ನೋವು ಕೊಟ್ಟಿದ್ಯಾ ಅನ್ನೋದು ನಿನಗಿನ್ನೂ ಅರ್ಥ ಆಗಿಲ್ಲ ದಮಯಂತಿ. ಇನ್ನೊಬ್ರನ್ನ ಅನುಮಾನಿಸೋದು, ಅವಮಾನಿಸೋದು ನಮಗೆ ಒಳ್ಳೇದೆಲ್ಲ ತಿಳ್ಕೊ. ಸರಿ ಬಿಡು, ನಿನ್ನ ಮಗಳಾಗಿರೋದಕ್ಕೆ ನಿನ್ಗೆಲ್ಲ ಒಳ್ಳೇದೇ ಅನ್ಸತ್ತೆ. ಅಮ್ಮ ಬಿಟ್ಬಿಡು ಅಂತ ಹೇಳ್ತಿದ್ದೀನಲ್ಲ. ಕಲ್ಯಾಣಿ ಬಂದ್ಯಾ? ನಿನ್ ಮುಖದಲ್ಲಿ ಖುಷಿ ನೋಡಿದ್ಮೇಲೆ ಏನ್ ನಡೀತೋ ಅರ್ಥ ಆಯ್ತು. ಇನ್ನೀನ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಕಲ್ಯಾಣಿ. ಅವಳಿಗೆ ಸರಿಯಾಗಿ ಬುದ್ಧಿ ಹೇಳಿದ್ದೀನಿ ಆಫೀಸರ್. ಏನೇ ಆದ್ರೂ ಇವತ್ತು ನೀನು ಫಸ್ಟ್ ಟೈಮ್ ಆದ್ರೂ ಆಕ್ಟಿಂಗ್ನ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಅದನ್ನ ನೋಡೇ ದೃಷ್ಟಿಯಾಗಿರ್ಬೇಕು ಅನ್ಸತ್ತೆ. ಅದಕ್ಕೆ ಇವತ್ತು ನೀನು ಇಷ್ಟು ಅವಮಾನ ಅನುಭವಿಸ್ದೆ. ಅಮ್ಮ, ಕಲ್ಯಾಣಿಗೆ ದೃಷ್ಟಿ ತೆಗಿ. ಹಾ, ಈಗ ಅದೊಂದೇ ಬಾಕಿ ಇರೋದು. ದೃಷ್ಟಿ ತೆಗೆದ್ರಾಯ್ತು ಬಿಡು. ಕಲ್ಯಾಣಿ, ತುಂಬಾ ಟಯರ್ಡ್ ಆಗಿದ್ಯಾ, ಹೋಗಿ ಫ್ರೆಶ್ ಅಪ್ ಆಗು. ಸರಿನಮ್ಮ. ಅಮ್ಮ, ಯಾವತ್ತೂ ಏನು ಮಾತಾಡದೇ ಇರೋ ತಾತನೂ ಕೂಡ
ಇವತ್ತು ತುಂಬ ಮಾತಾಡ್ಬಿಟ್ರು. ಹಾಗೆ ಮಾತಾಡಿದ್ದಕ್ಕೆ ಈಗ ಅವ್ರಿಗೇನೆ ತುಂಬ ನೋವಾಗ್ತಿರ್ಬೇಕು ಅನ್ಸುತ್ತೆ. ನೀನು ಹೋಗಿ ಸಮಾಧಾನ ಮಾಡು. ಒಂದು ಸರಿ ಎದ್ರು ಬಿದ್ದೆ ಅಂದ್ರೆ ಸತ್ತು ಸುಮ್ಮನೆ ಆಗ್ತಾಳೆ. ಇಲ್ಲ ಅಂತ ಇದೇ ಪ್ರಯತ್ನ ಏನಾದ್ರು ಮತ್ತೆ ಮತ್ತೆ ಮಾಡ್ದೆ ಅಂದ್ರೆ ನೀನು ಆಸ್ತಿದ್ದು ಕೇರಳಕ್ಕೆ ಹೋದ್ರು ಮತ್ತೆ ವಾಪಸ್ ಬಂದ್ರಿ. ಈ ಸರಿ ಇಲ್ಲೇ ಇದ್ರೂ ಕೂಡ ಯಾರಿಗೂ ಕಾಣಿಸೋದಿಲ್ಲ, ಅದನ್ನ ನೆನ್ಪಿಟ್ಕೋ. ಏನೇ ಇದು? ಏನ್ ಅನ್ಕೊಂಡಿದ್ದಾಳೆ ಅವಳು? ಒಂದ್ ಕಡೆ ಆ ಶೌರ್ಯ, ಇನ್ನೊಂದ್ ಕಡೆ ಇವಳು ಬಂದು ನಮ್ಮನ್ನ ಹೆದರ್ಸ್ ಹೋಗ್ತಾ ಇದ್ದಾರೆ. ಅವನ್ಗೆಷ್ಟು ಕೋಪ ಬಂದಿರಲ್ಲ. ಕೆಲ್ಸ ಹೋದ್ರೆ ಶೌರ್ಯನಲ್ಲಿರೋ ದುರಹಂಕಾರ ಕಡಿಮೆ ಆಗತ್ತೆ ಅನ್ಕೊಂಡೆ, ಆದ್ರೆ ಇನ್ನೂ ಅದೇ ಪೊಗರಲ್ಲೇ ಮಾತಾಡ್ತಿದ್ದಾನೆ. ಹಾವಿನ ತಲೆ ಮೇಲೆ ಕೃಷ್ಣ ಕಾಲಿಟ್ಟು ಆಟ ಆಡ್ದ ಹಾಗೆ ಅವನ್ ತಲೆ ಮೇಲೆ ನನ್ ಮಗ ಕಾಲಿಟ್ಟು ಯಾವಾಗ ಆಟ ಆಡ್ತಾನೋ ಅಂತ ಕಾಯ್ತಾ ಇದ್ದೀನಿ. ಸ್ವಲ್ಪದ್ರಲ್ಲಿ ಮಿಸ್ ಆದಿಸಿದ್ದು, ಇಲ್ಲ ಅಂದ್ರೆ ಶೌರ್ಯನ್ ಕೈಗೆ ಸಿಕ್ಕಾಕೋತಾ ಇದ್ದೆ. ಶೌರ್ಯನನ್ನ ಹುಡುಕ್ತಾ ಮನೆಗೆ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಸ್ಯಾಮ್. ನಾನು ಊಹಿಸಿರ್ಲಿಲ್ಲ ಸಿದ್ದು. ಏನಾದ್ರೂ ಆಗ್ಲಿ ಬಿಡು, ಅವನ್ ಕಣ್ಣು ಬೀಳ್ದೆ ಇರೋ ಹಾಗೆ ತಪ್ಪಿಸ್ಕೊಂಡಲ್ಲ, ಅಷ್ಟು ಸಾಕು. ಮಧ್ಯದಲ್ಲಿ ಫೋನ್ ಬೇರೆ. ಹಲೋ ಅಮ್ಮ, ನಾನು ಹೇಳೆ, ಏನ್ ಫೋನ್ ಮಾಡಿದ್ದು? ಎದುರುಗಡೆ ಆ ಹುಚ್ಚಿ ಇದ್ದಾಳ, ಮೊದ್ಲು ಅವಳಿಗೆ ಫೋನ್ ಕೊಡು. ಸಂಪದನಾ? ಇಲ್ಲೇ ಇದ್ದಾಳೆ, ಕೊಡ್ತೀನಿ. ಪಲ್ಲವಿ ಮಾತಾಡು. ಹಲೋ. ನೀನ್ ತಕ್ಷಣ ನಿನ್ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಓಡ್ ಹೋಗು. ಯಾಕೆ? ಯಾಕೆ ಏನೋ, ನೀನ್ ತುಂಬಾ ಕಷ್ಟಪಟ್ಟು ಯಾರಿಗೋ ದುಡ್ಡು ಕೊಟ್ಟು ಬೇರೆ ಆ ಕಲ್ಯಾಣಿಗೆ ಏನೋ ಮಾಡ್ಬೇಕು ಅಂತ ಫೋಟೋ ತೆಗೆಸ್ ಬೇರೆ ಕಳಿಸ್ದೆ. ನೀನ್ ಬಿಟ್ಟಿರೋ ಬಾಣ ವಾಪಸ್ ನಿನಗೆ ಚುಚ್ಕೊಳ್ಳೋ ಹಾಗೆ ಆಗಿದೆ ಇಲ್ಲಿ. ಆದ್ರೂ ನಿನ್ ತಾತನ ಆಸ್ತಿನೆಲ್ಲ ಮಾರಿ ನೀನ್ ಈ ಕೆಲ್ಸಕ್ಕೆ ಬಾರದಿರೋಳ್ ತರ ಆಗೋ ಅಗತ್ಯ ಇತ್ತಾ ಹೇಳು? ಚಿಕ್ಕಮ್ಮ, ಬಾಣ ಬರೋದು ಹೋಗೋದು ಕೂಡ ಆಗ್ ಹೋಗಿದೆ. ಮೊದ್ಲೇ ಉರಿತಾ ಇದೆ ಇಲ್ಲಿ. ಫೋನ್ ಇಡಿ. ಈ ಸಂಪದ, ಊರೆಲ್ಲ ಗೊತ್ತಾದ್ರೂ ನಿಮ್ ಮಗಳಿಗೆ ಗೊತ್ತಾಗಿಲ್ವಾ? ಮೊದ್ಲೇ ಗೊತ್ತಿದ್ರು ಮನೆ ತುಂಬಾ ಜನ ಇರ್ತಾರಲ್ಲ, ಅದಕ್ಕೆ ಸುಮ್ನೆ ಆಗಿರ್ತಾಳ ಬಿಡು. ಸ್ಯಾಮ್, ನಿನ್ ಪ್ಲಾನ್ ಒಳ್ಳೇದೆ, ಬಟ್ ಮಿಸ್ ಆಯ್ತು. ಮಿಸ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದು ವೇಸ್ಟು ಸ್ಯಾಮ್. ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ ಸಿದ್ದು, ಆದ್ರೆ ಏನೂ ನಡೀಲಿಲ್ಲ. ಅದೇ ತುಂಬಾ ನೋವಾಗ್ತಿರೋದು. ನಮಗೆ ಬ್ಯಾಡ್ ಟೈಮ್ ನಡೀತಿದೆ ಸ್ಯಾಮ್, ಅದಕ್ಕೆ ಅವ್ನು ಮಿಸ್ ಆಗ್ತಾ ಇರೋದು. ಹಾಗಂತ ಡಿಸಪಾಯಿಂಟ್ ಆಗೋ ಅವಶ್ಯಕತೆ ಇಲ್ಲ. ಯೋಚನೆ ಮಾಡಿ ಮತ್ತೆ ಟ್ರೈ ಮಾಡೋಣ. ಟೈಮ್ ನೋಡಿ ಸರಿಯಾಗಿ ಇಟ್ಕೊಡೋಣ. ಏನ್ ಟೈಮೋ ಏನೋ. ಅವ್ರನ್ನ ದೂರ ಮಾಡಬೇಕು ಅಂತ ಇವಳು, ಅವ್ರಿನ್ನೂ ಹತ್ರನೇ ಆಗ್ತಿದ್ದಾರೆ. ಅವರಿಬ್ರು ಅರ್ಧ ನಾರೀಶ್ವರನ್ ತರ ಆಗಿದ್ದಾರೆ. ದೂರ ಮಾಡೋದು ತುಂಬಾನೇ ಕಷ್ಟ. ನೀವೇನ್ರಿ ಚಿಕ್ಕ ಮಕ್ಕಳ ಹಾಗೆ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಿಜವಾಗ್ಲೂ ಚಿಕ್ಕ ಮಕ್ಕಳ ಹಾಗೆ ನಡ್ಕೊಂಡ್ಬಿಟ್ಟೆ ಪಾರ್ವತಿ. ಮೊಮ್ಮಗಳ ಬಗ್ಗೆ ಎಲ್ಲ ಗೊತ್ತಿದ್ದು ಕೂಡ ಯಾರೋ ಬೇರೆಯವ್ರ ಹಾಗೆ, ಪಕ್ಕದ ಮನೆಯವ್ರ ಹಾಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟೆ. ಕಲ್ಯಾಣಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಹುಡುಗಿರಿ. ಅವಳೇನು ಅನ್ಕೋತಾಳೋ ಏನೋ ಅಂತ ನೀವಷ್ಟೆಲ್ಲ ನೋವು ಪಡ್ಬೇಡಿ. ನಾನು ಅಂದಿದ್ದೇನು ಚಿಕ್ಕ ಮಾತಾ ಪಾರ್ವತಿ?
ಹೋಗ್ಲಿ ಬಿಡು, ತಾತನೇ ಅಂದಿದ್ದು ಅಂತ ಸಹಿಸ್ಕೊಂಡು ಹೋಗೋದಕ್ಕೆ. ನಿಮಗ್ ತುಂಬಾ ನೋವಾಗ್ತಿದೆ ಅಂತ ನನಗ್ ಗೊತ್ತಪ್ಪ. ತಪ್ಪಾಗಿ ಮಾತಾಡಿದನಲ್ಲಮ್ಮ, ನೋವು ಪಟ್ಕೊಳ್ದೆ ಇನ್ನೇನ್ ಮಾಡ್ಲಿ ಹೇಳು. ತಾತ ಕೂಡ ಹೀಗೆ ಅಂದ್ಬಿಟ್ರಲ್ಲ ಅಂತ ನನ್ನ ಮೊಮ್ಮಗಳು ಎಷ್ಟು ನೋವು ಪಡ್ತಿದ್ದಾಳೋ ಏನೋ. ಕಲ್ಯಾಣಿ ನೀವ್ ಹಾಗೆ ಹೇಳಿದಕ್ಕೆ ಬೇಜಾರು ಮಾಡ್ಕೊಂಡಿರಲ್ಲಪ್ಪ. ನಿಮ್ ಮನಸ್ಸಿನಲ್ಲಿ ಈ ರೀತಿ ವಿಷದ ಬೀಜ ಬಿತ್ತಿದ್ರಲ್ಲ, ಇದನ್ನೆಲ್ಲ ತಡ್ಕೊಳ್ಳುವಂತ ಶಕ್ತಿ ಆದ್ರೂ ತಾತನಿಗಿದೆಯಾ ಅಂತ ಬೇಜಾರು ಮಾಡ್ಕೊಂಡ್ಲು. ನಿಜನೇ ರೀ, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವಳು ಅಮ್ಮನ ಮಗಳು. ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ತಾಯಿ ಹಾಗೆ ಎಲ್ರೂ ಅರ್ಥ ಮಾಡ್ಕೋತಾಳೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾನು ಅದೃಷ್ಟವಂತ ಅಂತ ಅನ್ಕೋತೀನಿ. ಆ ವಿಷಯದಲ್ಲಿ ನೀವು ಅನುಮಾನನೇ ಪಡಬೇಡಿಪ್ಪ. ಆದ್ರೂ ಅವನ್ ಯಾರೋ ಬೇಕು ಅಂತಾನೆ ಕಲ್ಯಾಣಿ ಫೋಟೋನ ಹಾಕಿ ತೆಗೆದು ನಮಗ್ ನೋವು ಕೊಟ್ಟು ಕಲ್ಯಾಣಿ ಕೂಡ ನೋವು ಪಡೋ ಹಾಗೆ ಮಾಡ್ದ. ಅವನಲ್ಲ, ಆ ರಾಕ್ಷಸಿ ಸಂಪದ ಮಾಡಿರೋ ಕೆಲಸ ಇದೆಲ್ಲ. ಆ ವಿಷಯ ನಮಗಿಂತನೂ ಮುಂಚೆ ಕಲ್ಯಾಣಿಗೆ ಅರ್ಥವಾಗಿದೆ ಅಪ್ಪ. ಅದಕ್ಕೆ ಆ ಸಂಪದ ಹತ್ರ ಹೋಗಿ ಅವಳಿಗೆ ವಾರ್ನಿಂಗ್ ಕೊಟ್ಟು ಬಂದಿದ್ದಾಳೆ. ಕಲ್ಯಾಣಿ ಏನ್ ಅನ್ಕೋತಾಳೋ ಅನ್ನೋ ಯೋಚನೆನ ಮೊದಲು ನಿಮ್ಮ ಮನಸ್ಸಿಂದ ತೆಗೆದುಹಾಕಿಪ್ಪ. ನಿಮ್ಮ ಮೊಮ್ಮಗಳು ಕನಸಿನಲ್ಲೂ ಕೂಡ ನಿಮ್ಮ ಬಗ್ಗೆ ಅಪಾರ್ಥ ಮಾಡ್ಕೊಳ್ಳೋದಿಲ್ಲ. ಅನುಪಮ ಹೇಳಿದ್ಮೇಲೂ ಅನುಮಾನ ಯಾಕ್ರಿ? ತಗೊಳ್ಳಿ, ಈ ಮಾತ್ರೆ ತಗೊಂಡು ನೆಮ್ಮದಿಯಾಗಿ ಮಲ್ಕೊಳ್ಳಿ. ತಗೊಳ್ಳಿ. ಏನ್ದಮ್ಮ ಹೀಗಾಗಿದ್ಯಾ? ಕೈಯಲ್ಲಿ ಎಣ್ಣೆ ಬಾಟ್ಲಿ, ಪಕ್ಕದಲ್ಲೇ ನಾಯಿ ಮರಿ ಇಲ್ದೇ ಇರೋ ಹೆಣ್ಣು ದೇವದಾಸನ ಹಾಗಾಗಿದ್ಯಾ? ಗೊತ್ತಿಲ್ದಿರೋ ಹಾಗೆ ಮತ್ತೆ ಕೇಳ್ತಿದ್ದೀರಲ್ಲ. ಆಸೆ ದಮ್ಮು, ಮಾಡಿದ್ದು ತಪ್ಪು ಅಂತ ತಿಳ್ಕೊಂಡು ತಪ್ಪಾಗಿ ಹೋಯ್ತು ಅಂತೇನೋ ಅನ್ನೋ ಚಿಕ್ಕ ಆಸೆ. ನಿಜದ ಮುಂದೆ ಸುಳ್ಳು ಯಾವಾಗ್ಲೂ ಸೋಲ್ಲೇಬೇಕು. ಮಾಡಿದ ತಪ್ಪಿಗೆ ಪ್ರತಿಫಲ ಅನುಭವಿಸಿದ್ಯಾ, ಅದಕ್ಕೆ ಹರ್ಟ್ ಆದ್ರೆ ಹೇಗೆ? ಹೆಂಡತಿ ಸಂಕಟ ಪಡ್ತಾ ಇದ್ರೆ ಗಂಡ ಸಮಾಧಾನ ಮಾಡೋ ರೀತಿ ಇದೇನಾ? ನನಗ್ ನಿನ್ ಮಾತುಗಳು ಹೆಂಡತಿ ತಪ್ಪು ಮಾಡಿದ್ರೆ ಗಂಡ ದಂಡಿಸೋ ವಿಧಾನ ಇದೇನಾ ಅನ್ನೋ ಹಾಗೆ ಕೇಳಿಸ್ತಾ ಇದೆ. ಬೇಡದಮ್ಮು, ಬುದ್ಧಿನ ಬದಲಾಯಿಸ್ಕೋ. ಕಲ್ಯಾಣಿಗೆ ತೊಂದರೆ ಕೊಡೋದನ್ನ ಬಿಟ್ಬಿಡು. ನೀನ್ ಮಾಡೋ ಪ್ರತಿಯೊಂದು ಕೆಲಸದಿಂದ ನಿನ್ ಹೆತ್ತು ಮಗನ ಎದ್ರೆ ನೀನ್ ಕೆಟ್ಟವಳಾಗ್ತಾ ಇದ್ಯಾ. ಅದು ಅರ್ಥ ಆಗ್ತಿದ್ಯಾ ನಿಂಗೆ? ನೀನ್ ಕೂಡ ನಿನ್ ಯೋಚನೆಗೆ ತಕ್ಕ ಹಾಗೇನೆ ಅನುಪಮ ಹಾಗೆ ಒಂದು ಶಾಪ್ ಇಟ್ಕೋ. 4 ಜನ ಸ್ನೇಹಿತರು ಆಗ್ತಾರೆ, ಖರ್ಚಿಗೆ 4 ರೂಪಾಯಿ ಸಂಪಾದಿಸ್ಕೋಬಹುದು. ಆವಾಗ ನಿನಗೆ ಎಂತ ಹುಚ್ಚುಚ್ಚು ಯೋಚನೆಗಳು ಬರೋದಿಲ್ಲ. ನನಗೇನ್ ಬೈಬೇಕು, ನನಗೇನ್ ಸಲಹೆ ಕೊಡ್ಬೇಕು ಅನ್ನೋದಕ್ ಮಾತ್ರ ಮುಂದೆ ಇರ್ತೀರಾ ನೀವು. ಹೇಳಿ, ನಿಮ್ಗೂ ನಿಮ್ ಮಗನ್ಗೂ ನಾನು ಸುಲಭ ಆಗೋಗಿದ್ದೀನಲ್ಲ. ಮುಳ್ಳಿನ ಗಿಡದಲ್ಲಿ ಮಲ್ಲಿಗೆ ಹೂ ಬೆಳೆಸ್ಬೇಕು ಅನ್ಕೊಳ್ಳೋದು ನಂದೇ ತಪ್ಪು. ಛೀ,
ಅಮ್ಮನ ರೂಮಲ್ಲಿ ಅತ್ತೆಗೇನ್ ಕೆಲಸ?